ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನೂಸ್ ಕಿಚನ್. ನಿಮಗೇನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಬನ್ನಿ ಫ್ರೆಂಡ್ಸ್, ನಾವಿವತ್ತು ಒಲೆನೇ ಹಚ್ಚಿದ್ದೀರಾ ಒಂದು ಪಾಯಸ ಮಾಡೋಣವಾ. ಸ್ವೀಟ್ ರೆಸಿಪಿ ಫ್ರೆಂಡ್ಸ್, ಒಂದು ಮ್ಯಾಂಗೋ ಪಾಯಸ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣವಾ. ಇದಕ್ಕೆ ಚೆನ್ನಾಗಿ ಹಣ್ಣಾಗಿರೋ ಮ್ಯಾಂಗೋ ತೊಗೊಳ್ಳಿ. ಅದನ್ನು ನೀಟಾಗಿ ತೊಳ್ಕೊಂಡು ಕಟ್ ಮಾಡಿ ಸ್ಲೈಸಸ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ 1-2 ಸ್ಪೂನು ಸಕ್ಕರೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಫೈನ್ ಪೇಸ್ಟು, ಓಕೆನಾ. ವೆರಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನಾವು ಇದಕ್ಕೆ ಸ್ಟವೇ ಯೂಸ್ ಮಾಡೋ ಹಾಗಿಲ್ಲ, ಹಾಗೆಯೇ ಮಾಡ್ಕೋಬೋದು. ಈ ಮ್ಯಾಂಗೋ ಸೀಸನಲ್ಲಿ ಈ ಥರ ಪಾಯಸನ ಒಂದ್ಸಲ ಟ್ರೈ ಮಾಡಿ. ಒಂದು ಸ್ವಲ್ಪ ಸಕ್ಕರೆ ಹಾಕಿ ಒಂದು ಏಲಕ್ಕಿ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಜಾರ್ ತಗೊಳ್ಳಿ. ಅದಕ್ಕೆ ಹಸಿ ತೆಂಗಿನ ತುರಿ ಹಾಕ್ಕೊಳ್ಳಿ 1 ಕಪ್ಪು. ಹಾಗೆಯೇ ನೆನೆಸಿರೋವಂಥ ಬಾದಾಮಿ ಗೋಡಂಬಿ ಹಾಕ್ಕೊಳ್ಳಿ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್, ಬಾದಾಮಿ ಗೋಡಂಬಿ ಎಲ್ಲ ಯೂಸ್ ಮಾಡ್ತಿರೋದ್ರಿಂದ. ಹಾಗೆ ಇದಕ್ಕೂ ಒಂದು ಏಲಕ್ಕಿ ಹಾಕ್ಕೊಂಡು ನುಣ್ಣಗೆ ರುಬ್ಬಿ ನೋಡಿ, ಇಷ್ಟು ಪೇಸ್ಟ್ ಆಗಿರಬೇಕು. ಈಗ ನಾವು ಇದರಿಂದ ಕಾಯಲ್ಲಿ ತೆಕ್ಕೊಳ್ಳೋಣ. ಈಗ ಒಂದು ಸ್ಟ್ರೈನರ್ ತೊಗೊಂಡು ರುಬ್ಬಿರೋ ಕಾಯಿನ ಅದಕ್ಕೆ ಹಾಕ್ಕೊಂಡು ಸ್ಟ್ರೈನ್ ಮಾಡಿಕೊಂಡ್ರೆ ಕಾಯಿ ಹಾಲು ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಏನು ಗಮ್ಮಂತ ಇದೆ ಕಾಯಿ ಹಾಲು. ಡ್ರೈ ಫ್ರೂಟ್ಸು ಮತ್ತು ಏಲಕ್ಕಿ ಹಾಕಿರೋದ್ರಿಂದ. ಈಗ ಕಾಯಿ ಹಾಲನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ಮೇಲೆ ಈ ಕಾಯಿ ಹಾಲಿಗೆ ರುಬ್ಬಿರುವಂಥ ಮ್ಯಾಂಗೋ ಪೇಸ್ಟ್ ಹಾಕ್ಕೊಳ್ಳಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡಿ, ಬೇಕನ್ಸಿದ್ರೆ ಮತ್ತೆ 1-2 ಸ್ಪೂನು ಸಕ್ಕರೆ ಹಾಕ್ಕೊಳ್ಳಿ. ನಿಮ್ಮ ಸ್ವೀಟ್ನೆಸ್ ನೋಡಿಕೊಂಡು. ಈಗ ಇದಕ್ಕೆ ಕಟ್ ಮಾಡಿರೋವಂಥ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಬೇಕಂದರೆ ಮ್ಯಾಂಗೋ ಪೀಸಸ್ನೂ ಹಾಕ್ಕೋಬೋದು. ನಾನಿಲ್ಲಿ ಮ್ಯಾಂಗೋ ಪೀಸಸ್ನೇನು ಆ್ಯಡ್ ಮಾಡ್ತಾಯಿಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮ್ಯಾಂಗೋ ಪಾಯಸ ಮಾಡ್ಕೋಬೋದು ಅಂತ ನೋಡಿದ್ರಲ್ಲ. ಬನ್ನಿ ಈಗ ಟೇಸ್ಟ್ ಮಾಡೋಣ. ಡ್ರೈ ಫ್ರೂಟ್ಸ್ ಜೊತೆ ಮ್ಯಾಂಗೋ ಪಾಯಸ. ವಾವ್ ಫ್ರೆಂಡ್ಸ್, ರಿಯಲಿ ಸೂಪರಾಗಿದೆ. ಆ ಡ್ರೈ ಫ್ರೂಟ್ಸ್ ಸಿಗ್ತಾಯಿದೆ, ಮ್ಯಾಂಗೋ ಫ್ಲೇವರ್ ಸೂಪರಾಗಿದೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.